ನಾನು ನಮ್ಮ ಕಾರ್ಯಕರ್ತರೇನ ಒಂಚೂರು ಹೆಚ್ಚು ಕಮ್ಮಿ ಆಗಿ ಯಾವುದನ ಪ್ರೊಟೆಸ್ಟಲ್ಲಿ ಕೈಗೆ ಏನಾನ ತಗೊಂಡ್ರೆ ಕೇಸ್ಗಳ ಮೇಲೆ ಕೇಸು. ಇದುವರೆಗೂ ಒಂದು 150-200 ಕೇಸ್ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ನಿನ್ನೆ ವಿಜಯನಗರದಲ್ಲಿ ಕೈಗೆ ತಗೊಂಡಿದ್ರು, ನಾನು ಹೇಳಕ್ಕಾಗಲ್ಲ, ಮುಖ್ಯಮಂತ್ರಿಗೆ ಹೊಡಿತಾ ಇದ್ದಾರೆ. ಮುಖ್ಯಮಂತ್ರಿ ಇದಕ್ಕೆ ಭಾವಚಿತ್ರಕ್ಕೆ ಮೈಸೂರಲ್ಲೂ ಹೊಡಿತಾ ಇದ್ದಾರೆ. ಮೈಸೂರಲ್ಲಂತೂ ಏನೇನೋ ಮಗ ಅಂತ ಅಂದಿದ್ದಾರೆ. ನಾನು ಅವೆಲ್ಲ ಹೇಳಕ್ಕಾಗಲ್ಲ, ಅದೆಲ್ಲ ಮೀಡಿಯಾದಲ್ಲೆಲ್ಲ ಬಂದ್ಬಿಟ್ಟಿದೆ. ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ಏನೇನೋ ಮಗ ಮುಖ್ಯಮಂತ್ರಿಗೆ. ನಾವೇನ ಮಾಡಿದ್ರೆ ಕೇಸು. ಈ ಕಾಂಗ್ರೆಸ್ ಕಾರ್ಯಕರ್ತರೇ ನಿಮ್ಮ ಯೋಗ್ಯತೆಯನ್ನ ಹರಾಜಾಗ್ತಾ ಇದಾರಲ್ಲ ಬೀದಿಗಳಲ್ಲಿ, ಏನ್ ಮಾಡ್ತೀರಾ ಈಗ? ಇಡೀ ರಾಜ್ಯದಲ್ಲಿ ಏನೋ ಒಂದ್ ಕಡೆ ಅಲ್ಲ, ಬಂಡಾಯ ಎದ್ದಿರೋದು ಒಂದ್ ಕಡೆ ಅಲ್ಲ, ಎಲ್ಲ ಕಡೆನೂ. ಬೆಂಗಳೂರಿಂದ ಹಿಡಿದು, ಮೈಸೂರಿಂದ ಹಿಡಿದು, ಚಿಕ್ಕಬಳ್ಳಾಪುರದಿಂದ ಹಿಡಿದು, ಯಾದಗಿರಿ, ರಾಯಚೂರು, ಹುಬ್ಳಿ, ಬೆಳಗಾವಿ. ಪಾಪ ಲಕ್ಷ್ಮಿ ಅವರಂತೂ ಗೊಳೋ ಅಂತ ಕಣ್ಣೀರು ಸುರಿಸ್ತಾ ಇದ್ದಾರೆ. DK-ಗಿಂತ ಸಿದ್ದರಾಮಯ್ಯನೇ ಮೇಲು ಅಂತ ಹೇಳ್ತಾ ಇದ್ದಾರೆ ಅವರು. ಆ ಪರಿಸ್ಥಿತಿ ಅಂದ್ರೆ ಇಡೀ ರಾಜ್ಯ ಇವತ್ತು ಕ್ಯಾಬಿನೆಟ್ ಆದ್ಮೇಲೆ ಹೊಸತನ. ಮಾಧ್ಯಮದವರಂತೂ ಮೆಚ್ಚಲೇಬೇಕು. ಮಾಧ್ಯಮದವರು ಪಟ್ಟಿ ಮೇಲೆ ಪಟ್ಟಿ ಬಿಡುಗಡೆ ಮಾಡು. ಹೊಸತನ, ಹೊಸ ಕಳೆ, ಹೊಸ ವರ್ಚಸ್ಸು, ಕರ್ನಾಟಕವನ್ನ ಚಂದ್ರಲೋಕಕ್ಕೆ ತಗೊಂಡೋದಂತ DK ಶಿವಕುಮಾರ್ ಎಲ್ಲ ಹಾಕಿದ್ರು. ಚಂದ್ರಲೋಕ ಇರಲಿ, ಪಾತಾಳಕ್ಕೆ ತಗೊಂಡೋಗ್ಬಿಟ್ರು. ಎಲ್ಲ ಮಾಡಿರೋ ಅಂಥವ್ರು ಎಲ್ಲರೂ ನೋಡ್ಬಿಟ್ರೆ ಅವ್ರ ಹಿಸ್ಟ್ರಿಗಳು ಎಲ್ಲ ಪಾತಾಳಕ್ಕೆ ತಗೊಂಡೋಗಿ ಹಾಕುವಂಥವ್ರನ್ನೇ ಬಿಟ್ಟಿದೆ. ಅಂದ್ರೆ ಹೊಸತನೂ ಇಲ್ಲ. ಅದೇನೋ 60-40 ಅಂದ್ರು. ಆ ಕಮಿಷನ್ನ ಏನು ಗೊತ್ತಾಗಿಲ್ಲ. 60 ಕೇಂದ್ರಕ್ಕೆ, ರಾಜ್ಯಕ್ಕೆ ಏನು ಗೊತ್ತಾಗಿಲ್ಲ ಅದು ಕಮಿಷನ್. ಆ 60-40ನೂ ಇಲ್ಲ. ಹೊಸತನ ಅಂತೇಳಿ ಅದೇ ಕರಪ್ಟ್, ಅದೇ ಭ್ರಷ್ಟಾಚಾರಿಗಳನ್ನ ಇವತ್ತು ನೇಮಕ ಮಾಡಿರೋ ಅಂಥದ್ದು. ನೇಮಕ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇದು DK ಶಿವಕುಮಾರ್ ಲಿಸ್ಟ್ ಅಲ್ಲ ಅಂತ ಹೇಳಿದ್ದಾರೆ. ಪೇಮೆಂಟ್ ಲಿಸ್ಟ್ ಅಲ್ಲ, ಪೇಮೆಂಟ್. ಅದಕ್ಕೆ 2 ತಿಂಗಳು ಹಿಂದೆ ಮುಂದೆ ಮಾಡಿರೋ ಪೇಮೆಂಟ್ ಲಿಸ್ಟ್ ಇದು. ಯಾಕೆಂದ್ರೆ ನೀವು ಮಂಗಳೂರಿನ ಮಾಕಾಳು ವೈದ್ಯ ಇರ್ತಾರೆ, ಭಟ್ಕಳ. ಸಡನ್ ಆಗಿ ದಾವಣಗೆರೆ ಮಲ್ಲಿಕಾರ್ಜುನ ಅವ್ರ ಮನೆಯಲ್ಲಿ MP ಅವ್ರ ಮನೇನೆ, MLA ಅವ್ರ ಮನೇನೆ, ಮಾಜಿ ಮಂತ್ರಿ 2 MLA 1 MP. ಈಗ ಅಲ್ಲಿ ಇನ್ನೊಂದು ಮಿನಿಸ್ಟರ್ ಸೇರ್ಗಂತು. ಹೆಂಗೆ ಮನಿ ಕಾಂಚಾಣ ಇಲ್ಲದೆ ಇದೆಲ್ಲ ಹೆಂಗ್ ನಡೀತೈತೆ? ಕಾಂಚಾಣದ ಮಹಿಮೆ ಕೊನೆ ಮೂಮೆಂಟ್ ಅಲ್ಲಿ ಚೇಂಜ್ ಆಗ್ತೈತೆ ಅಂದ್ರೆ, ಪಾಪ ಮಾಕಾಳ ವೈದ್ಯ ಅವನ್ ಕಾಸು ಕೊಟ್ಟಿಲ್ಲ ಮೋಸ್ಟ್ಲಿ. ಪೇಮೆಂಟ್ ಕೊಟ್ಟಿದ್ದಂಗಿಲ್ಲ. ನನ್ನ ತಿಳ್ ಪ್ರಕಾರ ಪೇಮೆಂಟ್ ಕೊಟ್ಟಿಲ್ಲ. ಇಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಕೊಡಕ್ ಆಗ್ಲಿಲ್ಲ ಅನ್ನೋ ಪಾಪ ಅವರು. ಪಾಪ ಅಮಾಯಕ ಅವರು. ಕರಪ್ಷನ್ ಮಾಡಿ ನಾನೇ ಯಾಕೆ ಸಿಕ್ಕಾಕಬೇಕು ಅಂತ ಯೋಚನೆ ಮಾಡಿ ಆ ಮಾಕಾಳು ವೈದ್ಯರು ನಾವು ಬೇಡಪ್ಪ ಅಂತ ಹೇಳಿ ಕೊಡ್ದಿದ್ಕೋಸ್ಕರ ಈಗ ಹಣ ಇರೋರು ಯಾರಿದ್ದಾರೆ ಅವ್ರು ಮಾಡಿದ್ದಾರೆ. ಅದಕ್ಕೆ ಹೇಳಿದ್ ನಾನು, ಪೇಮೆಂಟ್ ಸೀಟ್ಗಳು ಎಲ್ಲ ಜಾಸ್ತಿನೇ.